ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತು 2000 ಇದೆಯಲ್ಲ, ಸೊ ಇದು ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗ್ತಾ ಇದೆ. ಬೆಂಗಳೂರು ನಗರ ಸೇರಿದಂತೆ ಬೆಳಗಾವಿ, ಹಾಸನ, ವಿಜಯನಗರ, ಧಾರವಾಡ, ಯಾದಗಿರಿ, ಬೆಂಗಳೂರು ನಗರ ಇನ್ನು ಹಲವಾರು ಜಿಲ್ಲೆಗಳಿಗೆ ಈಗಾಗಲೇ ಆಲ್ರೆಡಿ ಪ್ರಾರಂಭವಾಗಿದೆ. ಹಾಗಾಗಿ ಇವತ್ತು ಕೂಡ 18 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಾಳೆ ಬೆಳಗ್ಗೆ ಜಮಾ ಆಗ್ತಾ ಇದೆ. ಇವತ್ತಲ್ಲ, ನಾಳೆ ಬೆಳಗ್ಗೆ ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳು ಈಗಾಗಲೇ ಜಮಾ ಆಗಿದೆ, ಇನ್ನು ನಾಳೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮೆ ಮಾಡಲಾಗ್ತಾ ಇದೆ. ಈ ಬೆಳಗ್ಗೆ 10 ಗಂಟೆಗೆ ಆದರೆ ನಿಮ್ಮ ಖಾತೆಗಳಿಗೆ ಟನ್ ಅಂತ ಮೆಸೇಜ್ ಬರಬಹುದು. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಬರೀ 26ನೇ ಕಂತಿನ ಹಣ, ನವೆಂಬರ್ ತಿಂಗಳ ಹಣದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಡಿಸೆಂಬರು, ಜನವರಿ, ಫೆಬ್ರವರಿ ಜೊತೆಗೆ ಹೋದ ವರ್ಷದಲ್ಲಿ ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೂಡ ಪೆಂಡಿಂಗ್ ಉಳಿದು. ಹೀಗಾಗಿ ಇದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ನಿಮಗೆ ಇದುವರೆಗೂ ಎಷ್ಟು ಕಂತುಗಳು ಬರಬೇಕಾಗಿದೆ, ಇದರ ಎಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಈಗಾಗಲೇ 25 ಕಂತುಗಳು ಕ್ಲಿಯರ್ ಆಗಿದ್ದಾವೆ. ಅಂದರೆ ಈಗಾಗಲೇ ಹೋದ ತಿಂಗಳಲ್ಲಿನೇ ಸೆಪ್ಟೆಂಬರ್ 24, ಈ ತಿಂಗಳಲ್ಲಿ 25, ಅಕ್ಟೋಬರ್ ತಿಂಗಳ ಹಣ ಇವೆಲ್ಲವೂ ಕೂಡ ಕ್ಲಿಯರ್ ಆಯಿತು. ಈಗಾಗಲೇ 7,500 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯು ಕೂಡ ರಿಲೀಸ್ ಮಾಡಿತ್ತು. ನಿಮಗೆ ಬಹುಶಃ ಗೊತ್ತಿರಬಹುದು, 7,500 ಕೋಟಿ ಬಿಡುಗಡೆ ಆಗಿದೆ ಅಂತ ನಾನು ಕೂಡ ತಿಳಿಸಿದ್ದೆ. ಆ 7,500 ಕೋಟಿಯಲ್ಲಿ 3 ಕಂತುಗಳನ್ನು ಸರ್ಕಾರ ಕ್ಲಿಯರ್ ಮಾಡುತ್ತೆ. ಒಂದು ಕಂತಿಗೆ 2,500 ಕೋಟಿ 24ನೇ ಸೆಪ್ಟೆಂಬರ್ ತಿಂಗಳ ಹಣ ಕ್ಲಿಯರ್ ಆಯಿತು. ಇನ್ನು 2,500 ಕೋಟಿ ಅಕ್ಟೋಬರ್ 25ನೇ ಕಂತಿನ ಹಣ ಕ್ಲಿಯರ್ ಆಯಿತು. ಹೀಗಾಗಿ 5,000 ಕೋಟಿ ಹಣ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಿದೆ. ಇನ್ನು 2,500 ಕೋಟಿ ಫಂಡ್ ಇದೆಯಲ್ಲ, ಅದು 26ನೇ ಕಂತಿನ ಹಣ, ನವೆಂಬರ್ ಕಂತಿನ ಹಣ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಟ್ರಯಲ್ ನಡೆದಿದೆ. ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಸ್ನೇಹಿತರೆ. ಇದೇ ಒಂದು ಫಾಲ್ಟ್, ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗುತ್ತೆ. ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೀಗಾಗಿ ಕಾಯ್ದು ನೋಡಬೇಕಾಗಿದೆ. ಇವತ್ತು ಮತ್ತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿದೆ. ಈಗಾಗಲೇ ಚಿತ್ರದುರ್ಗ, ಹಾಗೆ ಮಂಡ್ಯ, ಕೊಪ್ಪಳ ಸೇರಿದಂತೆ ಚಿಕ್ಕಮಗಳೂರು, ಮಂಗಳೂರು ಸೈಡ್ ಕೂಡ ಇವತ್ತು ಜಮಾ ಆಗಿರ್ತಕ್ಕಂಥದ್ದು. ಇನ್ನು ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ, ಅದನ್ನು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ನೋಡಿ. ಯಾವ ಕಂತುಗಳು? ಈಗಾಗಲೇ ನವೆಂಬರ್ ಬರಬೇಕು, ಈ ನವೆಂಬರ್ ತಿಂಗಳ ಹಣ ಜಮಾ ಆಗಬೇಕಾಗಿದೆ. ಇದು ಒಂದು ಕಂತು. 27 ಡಿಸೆಂಬರ್ ತಿಂಗಳ ಹಣ ಇದು ಕೂಡ ಜಮಾ ಆಗಬೇಕು. ಈ 2 ಕಂತುಗಳು ಜಮಾ ಆದರೆ ಹೋದ ವರ್ಷದಲ್ಲಿ ಕ್ಲಿಯರ್ ಆಗತ್ತಾ? ಇಲ್ಲ. ಹೋದ ವರ್ಷದ ಪ್ರಾರಂಭದಲ್ಲಿನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡದೆ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಯಾಮಾರಿಸ್ಬಿಡ್ತು ಅಂತ ಹೇಳಬಹುದು. 5,000 ಕೋಟಿ ಹಣ ಕಣ್ರಿ, ಒಂದಲ್ಲ ಎರಡಲ್ಲ, 5,000 ಕೋಟಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದನ್ನು ಯಾಮಾರಿಸಿಬಿಟ್ಟಿತ್ತು. ಅದನ್ನು BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದು 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ ನೋಡಿ. ಆ ಸಂದರ್ಭದಲ್ಲಿ ಇದರ ವಿಷಯ ಹೊರಬೀಳುತ್ತೆ. ನಮಗೆ ಗೊತ್ತಿರತ್ತೆ, ಆದರೆ ನಾವು ಎಷ್ಟಂತ ಧ್ವನಿ ಎತ್ತೋದು? ಎಲ್ಲರಿಗೂ ಕೂಡ ಈಗ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಬೇಕು. ಇಂತಹ ಒಂದು ಸಿಚುವೇಶನ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಕೂಡ ಬೆಂಬಲ ಸಿಗಬೇಕಾಗತ್ತೆ. ಅಂದ್ರೆ ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಅದು ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ ಅಂದ್ರೆ, ಜನರಿಗೆ ಕೊಡಬೇಕಾಗಿರ್ತಕ್ಕಂತಹ ದುಡ್ಡನ್ನ ಕೊಡ್ಲಿಲ್ಲ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಲ್ಲ ಅಂದ್ರೆ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಎಚ್ಚರಿಕೆಯನ್ನ ಕೊಡಬೇಕು, ಆಕ್ರೋಶ ವ್ಯಕ್ತಪಡಿಸಬೇಕು, ಅದರ ಬಗ್ಗೆ ಜನರಿಗೆ ತಲುಪಿಸುವ ಹಾಗೆ ಮಾಡಬೇಕು. ಅದನ್ನು BJP ನಾಯಕರು ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ 2 ಕಂತುಗಳ ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು ಅನ್ಸುತ್ತೆ ಮಾಹಿತಿಯನ್ನು. ಹೀಗಾಗಿ ಅದರ ಬಗ್ಗೆ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಅದನ್ನು ಯಾವಾಗ ಕೊಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಅವನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಬಹಳಷ್ಟು ಸಾರಿ. ಆದರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಡ್ಕೊಳ್ತಾರೆ. ತದನಂತರ ಅವರ ಗಮನಕ್ಕೂ ಕೂಡ ಬರುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಹೇಳ್ತಾರೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ನನ್ನ ಗಮನಕ್ಕೂ ಕೂಡ ಬಂದಿದೆ. ಸೊ ನಿಮ್ಮ ಖಾತೆಗಳಿಗೆ ಇವುಗಳನ್ನು ನಾನು ಜಮಾ ಮಾಡ್ತೀನಿ,
ಈಗಾಗಲೇ 2 ಕಂತುಗಳು ಪೆಂಡಿಂಗ್ ಉಳಿದಿದೆ. ಆ ಎಲ್ಲ ದುಡ್ಡು ಕೂಡ ಈಗಾಗಲೇ ಹಣಕಾಸು ಇಲಾಖೆ ಹತ್ರನೇ ಇದೆ. ಹೀಗಾಗಿ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿ ಆ 2 ಕಂತುಗಳನ್ನು ಕ್ಲಿಯರ್ ಮಾಡುವುದರ ಬಗ್ಗೆ ಸೂಚನೆ ಕೊಡ್ತಾರೆ. ಹೀಗಾಗಿ ಈ 2 ಕಂತುಗಳು ನವೆಂಬರ್ ಡಿಸೆಂಬರ್ ಹಾಗೆ ಹೋದ ವರ್ಷದಲ್ಲಿನೇ ಪ್ರಾರಂಭದಲ್ಲಿನೇ 2 ಕಂತುಗಳು. ಹೀಗಾಗಿ 4 ಕಂತುಗಳು ಇನ್ನೂ ಹೋದ ವರ್ಷದಲ್ಲಿನೇ ಬರಬೇಕು. 8 ಕಂತುಗಳು ಮಾತ್ರ ಬಂದಿರತಕ್ಕಂಥದ್ದು. ಜನವರಿ ಆದ ಬಳಿಕ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಬಿಡುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಅಲ್ಲೇ ಇಟ್ಕೊಂಡು ಬಿಡುತ್ತೆ. ಹೀಗಾಗಿ ಅದರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಯಾಮಾರಿಸ್ಬಿಟ್ಟಿತ್ತು. ಈಗ ಸದ್ಯಕ್ಕೆ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಈ 26ನೇ ಕಂತಿನ ತದನಂತರ ಡೈರೆಕ್ಟ್ ಆಗಿ ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರುತ್ತೆ, ಡಿಸೆಂಬರ್ ತಿಂಗಳ ಹಣ ಬರುತ್ತೆ. ಸೊ 3 ಕಂತುಗಳನ್ನು ಮತ್ತೆ ಕ್ಲಿಯರ್ ಮಾಡ್ತಾರೆ. ತದನಂತರ ಈ ಹೊಸ ವರ್ಷದಲ್ಲಿ ದುಡ್ಡನ್ನು ರಿಲೀಸ್ ಮಾಡ್ತಾರೆ. ಈ 4 ಕಂತುಗಳ ಜೊತೆಗೆ ಈಗಾಗಲೇ ಜನವರಿ ಮುಗಿದೋಗಿದೆ, ಫೆಬ್ರವರಿ ಕೂಡ ಎಂಡ್ ಆಗ್ಲಿಕ್ಕೆ ಬಂದಿದೆ. ಹೀಗಾಗಿ ಈ 2 ಕಂತುಗಳನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಕೂಡ ಇದೆ. ಹೀಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಂತುಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಪೆಂಡಿಂಗ್ ಉಳಿದಿದ್ದಾವೆ. ಯಾವುದೇ ತೊಂದರೆ ಇಲ್ಲ. ಹಣಕಾಸು ಇಲಾಖೆ ಹತ್ರನೂ ಕೂಡ ದುಡ್ಡಿದೆ. ಅದನ್ನು ನಾನು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಮುಖ್ಯವಾದ ಟಾಪಿಕ್ಗೆ ಬರೋದಾದರೆ ಅಂದರೆ 18 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟು ಬಿಡ್ತೀನಿ. ಯಾಕಂದರೆ ಇದಕ್ಕಾಗಿ ಬಹಳಷ್ಟು ಜನ ಕಾಯ್ತಾ ಇರ್ತೀರಿ ಸ್ನೇಹಿತರೆ. ಮೊದಲನೇದಾಗಿ ಕೋಲಾರ ಆಗಿರಲಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಬಾಕಿ ಉಳಿದಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಜಮಾ ಆಗುತ್ತೆ. ತುಮಕೂರಿಗೆ ಜಮಾ ಆಗುತ್ತೆ, ದಾವಣಗೆರೆಗೆ ಜಮಾ ಆಗುತ್ತೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ಮಂಗಳೂರು, ಅದೇ ರೀತಿಯಾಗಿ ಉಡುಪಿ, ಬೆಳಗಾವಿ, ವಿಜಯನಗರ, ಹೀಗೆ ಧಾರವಾಡ, ಬೀದರಕ್ಕೂ ಕೂಡ ಬರಬೇಕಾಗಿದೆ. ಇನ್ನು ಮಲೆನಾಡು ಸೈಡ್ ಇರತಕ್ಕಂತಹ ಪ್ರದೇಶಗಳಲ್ಲಿ ಕೂಡ ಇನ್ನೂ ಹಲವಾರು ಫಲಾನುಭವಿಗಳಿಗೆ ಜಮಾ ಆಗಬೇಕು. ದಕ್ಷಿಣ ಕನ್ನಡಕ್ಕೂ ಕೂಡ ಜಮಾ ಆಗಬೇಕು. ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಹಾಸನಕ್ಕೂ ಕೂಡ ಬರುತ್ತೆ, ಹಾವೇರಿಗೂ ಕೂಡ ಬರುತ್ತೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪೆಂಡಿಂಗ್ ಉಳಿದಿದ್ದಾರೆ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗುತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದೇ ಮಾತಿನಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಬಿಡುಗಡೆ ಆಗೋದರ ಬಗ್ಗೆ ಮಾಹಿತಿ ಸಿಕ್ತು, ಎಲ್ಲವೂ ಕೂಡ ನಿಮಗೆ ಅರ್ಥ ಆಯಿತು. ಆದ್ರೆ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂದ್ರೆ ವೆರಿಫಿಕೇಶನ್ ಮತ್ತೆ ಆಗ್ತಾ ಇದೆ ಕಣ್ರಿ ಗೃಹಲಕ್ಷ್ಮಿಯಲ್ಲಿ. ಅದು ಮುಖ್ಯವಾಗಿ ಈಗಾಗಲೇ ಮುಖ್ಯಸ್ಥೇನೆ ತೀರಿ ಹೋಗಿರ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರಲೇಬೇಕಾದಂತಹ ವಿಷಯ. ಲಕ್ಷ ಕೋಟಿ ಕೇಳಿ ಒಂದು ಸ್ವಲ್ಪ. ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ. ಇದು ಪಿಂಚಣಿ ಯೋಜನೆಗೂ ಕೂಡ ಸಂಬಂಧಪಡುತ್ತೆ. ಮುಖ್ಯಸ್ಥೆ ಅಥವಾ ಹಿರಿಯ ನಾಗರಿಕರಲ್ಲಿ ಕೂಡ ಮಹಿಳೆಯರು ಅಥವಾ ಪುರುಷರು ಪಿಂಚಣಿ ಯೋಜನೆಯಲ್ಲಿ ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ಕುಟುಂಬದವರು ತೆಗೆಸಿರೋದಿಲ್ಲ. ಯಾತಕ್ಕೆ ಅಂದರೆ ಅವರ ಹೆಸರಿನಲ್ಲಿ ಏನು ಪಿಂಚಣಿ ಬರ್ತಿರತ್ತೆ, ಮುಖ್ಯಸ್ಥೆಯ ಹೆಸರಿನಲ್ಲಿ ಏನು ಗೃಹಲಕ್ಷ್ಮಿ ದುಡ್ಡು ಬರ್ತಿರತ್ತೆ, ಮತ್ತೆ ರೇಷನ್ ಕಾರ್ಡ್ನಲ್ಲಿ ಏನು ಹೆಸರು ಚೇಂಜ್ ಮಾಡೋದು ಬಿಡಪ್ಪ, ಮುಖ್ಯಸ್ಥೆ ಸ್ಥಾನವನ್ನು ಚೇಂಜ್ ಮಾಡಲಿಕ್ಕೆ ಆಗದೇ ಇರುವಂತಹ ಕಾರಣಕ್ಕಾಗಿ, ಮರಣ ಪ್ರಮಾಣ ಪತ್ರವನ್ನು ತೆಗೆದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಏನು ಮಾಡ್ತಾ ಇದೆ, ಸಾಕಷ್ಟು ಮಹಿಳೆಯರ ರೇಷನ್ಸ್ ಕಾರ್ಡ್ಗಳನ್ನು, ಅದರಲ್ಲಿ ವಯಸ್ಸಾಗಿರತಕ್ಕಂಥವರನ್ನ ರದ್ದು ಮಾಡ್ತಾ ಇದೆ. ಸೊ ಯಾರು 50 ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ರಿ ನಿಮಗೆ ಎಚ್ಚರಿಕೆಯ ಸೂಚನೆ ಅಂತ ಹೇಳಬಹುದು. ಅದರಲ್ಲಿ ಹೆಂಗಿದ್ರು ಏನು ತೀರಿಗೆ ಹೋಗಬಾರ್ದಂತೇನಿಲ್ಲ. ಹೀಗಾಗಿ ವೆರಿಫಿಕೇಶನ್ ಮಾಡುವಾಗ ಯಾರ ಮೇಲೆ ಡೌಟ್ ಬರುತ್ತೆ ಅಥವಾ ಬಹಳ ಒಂದು ವರ್ಷದಿಂದ ಓಟನ್ನು ಹಾಕಿರೋದಿಲ್ಲ ನೋಡಿ ಮುಖ್ಯಸ್ಥೆಯರು, ಅಂತಹ ಎಲ್ಲ ಫಲಾನುಭವಿಗಳನ್ನು ತೆಗೆದಾಕ್ತಾರೆ. ಯಾಕಂದರೆ SIR ಪ್ರಕ್ರಿಯೆ ಈಗಾಗಲೇ ಜಾರಿಯಲ್ಲಿದೆ, ನಿಮಗೆ ಗೊತ್ತಿದೆ. ಹೀಗಾಗಿ ಸರ್ಕಾರಕ್ಕೆ ಎಷ್ಟು ಜನ ಓಟ್ ಹಾಕಿದ್ದಾರೆ, ಎಷ್ಟು ಜನ ಇನ್ನೂ ಹಾಕಿಲ್ಲ ಅಂದರೆ ಅವರು ಬದುಕಿದಾರ ಇಲ್ವಾ ಅನ್ನುವಂತಹ ಡೌಟ್ ಬರುತ್ತೆ. ಹೀಗಾಗಿ ಅವರನ್ನ ರದ್ದು ಮಾಡಲಿಕ್ಕೆ ಸರ್ಕಾರ ನೋಡ್ತಾ ಇದೆ. ನೀವು ಬದುಕಿದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ, ನಿಮ್ಮನ್ನು ಕೂಡ ಈ ರೀತಿ ತೆಗೆದಾಕಿದ್ದೆ ಆದ್ರೆ ನೀವು ಒಂದು ಕೆಲಸ ಮಾಡಬಹುದು. ಲೈಫ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ನಿಮಗೆ ಗೊತ್ತಿರಬಹುದು. ಆ ಪತ್ರವನ್ನ ಯಾವ ಬ್ಯಾಂಕನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರುವಂತಹ ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟು, ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ. ಖಂಡಿತವಾಗ್ಲೂ ಎಂದಿನಂತೆ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇತ್ತು ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಂತೂ ಧನ್ಯವಾದ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಆದಷ್ಟು ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂತೆ ಶೇರ್ ಮಾಡಿ.